ಪೇರೆಂಟ್ಸ್ ಏನು ಮಾಡಬೇಕು ಅಂದರೆ ಹಾಲಿಡೇ ಹೋಗ್ಬೇಕು ಮಗುಗೆ ಬಿಟ್ಟೆ ರೂಮಲ್ಲಿ. ಈಗ ಪೇರೆಂಟ್ಸ್ ಏನು ಮಾಡ್ತಾರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪೇರೆಂಟಿಂಗ್ ಈಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಮಕ್ಕಳಿಗೆ ಸಾಕೋದು ಈಸಿ ಅಲ್ಲ. ಗಂಡ ಹೆಂಡ್ತಿಗೆ ಬೈತಾನೆ, ಹೆಂಡ್ತಿ ಗಂಡಂಗೆ ಬೈತಾಳೆ, ನೀನು ಮಾಡಿದ್ದು ಅಂತ, ಇಲ್ಲ ನೀನು ಮಾಡಿದ್ದು ಅಂತ. ಸೊ ನಾನು ಏನು ಹೇಳೋದಂದರೆ ಇಟ್ಸ್ ಎ ಟೀಮ್ ವರ್ಕ್. ಪೇರೆಂಟಿಂಗ್ ಈಸ್ ಎ ಟೀಮ್ ವರ್ಕ್. ಅವ್ರದ್ದು ತಪ್ಪಲ್ಲ, ನಿಮ್ಮದು ತಪ್ಪಲ್ಲ. ಇದು ದೇವರು ಕೊಟ್ಟಿರೋ ಗಿಫ್ಟು. ಯು ಹ್ಯಾವ್ ಟು ಟೇಕ್ ಕೇರ್. ಮಕ್ಕಳು ಫಸ್ಟ್ 1 to 5 years 4 years ತುಂಬ ಕಷ್ಟ, ಹಠ ಮಾಡ್ತಾರೆ, ನೆಗೆಟಿವಿಟಿ ಇರುತ್ತೆ, ಸ್ಟಬ್ಬನ್ ಇರ್ತಾರೆ, ಕಚ್ತಾರೆ, ಹೊಡಿತಾರೆ, ಬೈತಾರೆ. ನೀವು ಡಿಸಿಪ್ಲಿನ್ ಕಲಿಸ್ಬೇಕು. ಇದು ಹ್ಯಾಕೆ ಕಲಿಸ್ಬೇಕು ಅಂತ ಒಂದು ಸ್ಮಾಲ್ ಟಿಪ್ ಕೊಡ್ತೀನಿ. ಈಗ ಫಾದರ್ ಆಫೀಸಿಗೆ ಹೋಗಿರ್ತಾರೆ, ಹೆಂಡತಿ ವೈಫು ಮನೇಲಿ ಇರ್ತಾರೆ, ಮಗ ಹಠ ಮಾಡ್ತಾ ಇರ್ತಾನೆ, ಹೋಲ್ ಡೇ ಪಾಪ ಗಲಾಟೆ ಮಾಡ್ತಾ ಇರ್ತಾನೆ. ಅವರು ಮದರ್ ಹೇಳಿ 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 ತಲೆ ಕೆಟ್ಟಿಗೆ ಹೊಡೆದು ಬಿಟ್ಟಿರ್ತಾರೆ. ಫಾದರ್ ಮನೆಗೆ ಬರ್ತಾರೆ, ಅಳ್ತಾ ಇರ್ತಾನೆ. ಏನಪ್ಪ ಯಾಕೆ ಹೇಳ್ತಾ ಇದೀಯಾ ಅಂತಾರೆ. ಇಲ್ಲ ಮಮ್ಮಿ ನನಗೆ ಚಾಕ್ಲೇಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಈಗ ಫಾದರ್ ಫುಲ್ ಎಮೋಷನಲ್ ಆಗಿ ಹೀರೋ ಆಗ್ಬಿಡ್ತಾರೆ. ಓ ಯಾಕೆ ನನ್ನ ಮಗಂಗೆ ಹೊಡೆದಿದ್ದೀನೋ ಅಂತ ಹೇಳ್ಬಿಟ್ಟು ತೊಗೊಂಡು ಚಾಕ್ಲೇಟ್ ಕೊಟ್ಬಿಡ್ತೀರಾ. ಪೂರ್ತಿ ದಿನ ಏನು ನಡೆದಿದೆ ನಿಮಗೆ ಏನು ಗೊತ್ತಿಲ್ಲ, ನೀವು ಹೀರೋ ಆಗ್ಬೇಕಷ್ಟೇ ಅಲ್ಲಿ. ಅದು ಮಾಡಬೇಡಿ. ಫಸ್ಟು ಮಾತಾಡಿ, ಮಗುಗೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೊಡೆದ್ರು ಮಮ್ಮಿ, ಏನು ಮಾಡಿದೆ, ನಾನೇನು ಮಾಡಿಲ್ಲ ಅಂತ ನಾಟಕ ಮಾಡ್ತಾನೆ. ಮಮ್ಮಿ ಕೇಳಿ, ಮಮ್ಮಿ ಏನಾಯಿತು, ಮಮ್ಮಿ ಹೇಳ್ತಾರೆ ಊಟ ಮಾಡಿಲ್ಲ, ಬರೀ ಚಾಕ್ಲೇಟ್ ಕೇಳ್ತಾನೆ. ಯಾಕಪ್ಪ ಊಟ ಮಾಡಿಲ್ಲ, ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ, ಮಾತಾಡಿ. ಅವಾಗ ಏನಾಗುತ್ತೆ, ಅವ್ನಿಗೇನು ಅರ್ಥ ಆಗುತ್ತೆ ಅಂದರೆ, ಓಕೆ ಮಮ್ಮಿನೂ ಡ್ಯಾಡಿನೂ ಒಂದೇ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದಾರೆ, ಇವರಿಬ್ಬರು ಒಂದೇ ಟೀಮು, ನಾನು ಹೀರೋ, ನಾನು ಟೈಮ್ ಪಾಸ್ ಮಾಡೋಕ್ಕಾಗೋದಿಲ್ಲ, ನಾನು ಇವ್ರಿಗೆ ಮೋಸ ಮಾಡೋಕ್ಕಾಗೋದು, ಅವ್ನಿಗೆ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ನೀವು ಒಳ್ಳೆ ಪ್ರೀತಿಯಿಂದ, ಅವಳು ತಾಯಿ ಹೊಡೆದಿರ್ಬೋದು, ಅದು ತಪ್ಪು ಬಿಡಿ, ಬಟ್ ನೀವು ಪ್ರೀತಿಯಿಂದ ಮಾತಾಡಿ. ನೋಡಪ್ಪ ನೀವು ಊಟ ಮಾಡಿದ್ರೆ ಚಾಕ್ಲೇಟ್ ಕೊಡ್ತೀನಿ ನಾನೇ, ಬಟ್ ನೀವು ಸುಮ್ಮನೆ ಹಠ ಮಾಡಿದ್ರೆ. ಈ ಲ್ಯಾಂಗ್ವೇಜ್ ಮಾತಾಡಿದಾಗ ಒಬ್ಬರು ಗುಡ್ ಕಾಪ್, ಒಬ್ಬ ಗುಡ್ ಪೊಲೀಸ್ ಆಫೀಸರು, ಇನ್ನೊಬ್ಬರು ಬ್ಯಾಡ್ ಪೊಲೀಸ್ ಆಫೀಸರ್. ಇನ್ವೆಸ್ಟಿಗೇಷನ್ ಇಬ್ಬರು ಮಾಡ್ತಾ ಇದ್ದಾರೆ, ಡಿಫ್ರೆಂಟ್ ಸ್ಟೈಲ್. ಸೊ ಪೇರೆಂಟಿಂಗ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ನಾನು ಲಾಟ್ ಆಫ್ ವೀಡಿಯೋಸಲ್ಲಿ ನಾನು ಹಾಕಿದ್ದೀನಿ. ತುಂಬ ಪೇಷನ್ಸ್ ಆಗಿ, ಇಬ್ಬರಿಗೆ ಬ್ಲೇಮ್ ಮಾಡೋದು ತಪ್ಪು ಮಾಡಿ. ನೀವು ಮಗು ಮುಂದೆ ವೈಫಿಗೆ ಬೈಯೋದು, ವೈಫು ಮಗು ಮುಂದೆ ಫಾದರಿಗೆ ಬೈಯೋದು, ಅದು ಮಾಡಬೇಡಿ, ಬ್ಲೇಮ್ ಮಾಡಬೇಡಿ. ಸೊ ಕಾಮಾಗಿ ಪೇಷಂಟಾಗಿ ಟೀಮ್ ಮಾಡಿಕೊಂಡು, ನೀವಿಬ್ಬರು ಟೀಮ್ ಮಾಡಿಕೊಂಡು ಹ್ಯಾಂಡಲ್ ಮಾಡಬೇಕು. ಬಟ್ ಇಟ್ ಈಸ್ ನಾಟ್ ಈಸಿ. ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಅಪ್ರೋಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.